ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಹೊಸ ವೋಟರ್ ಐಡಿನ ಯಾವ ತರ ನೀವು ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಅಂತಂದ್ರೆ ಹಳೆ ವಿಡಿಯೋಸ್ ಇದೆ, ನನ್ನ ಒಂದು ಚಾನಲ್ ಹಳೆ ವಿಡಿಯೋ ಇದೆ. ಬಟ್ ಏನಪ್ಪಾ ಅಂತಂದ್ರೆ ಅದು ಹಳೆ ವೆಬ್ಸೈಟ್ ಇತ್ತು. ಸೊ ಇವಾಗ ಕೆಲವೊಂದು ವೆಬ್ಸೈಟ್ ಗಳನ್ನ ಅಪ್ಡೇಟ್ ಮಾಡಿದ್ದಾರೆ, ಮತ್ತೆ ಕೆಲವೊಂದು ಚೇಂಜಸ್ ಕೂಡ ಇದೆ. ಸೊ ಹಾಗಂತಂದ್ರೆ ನಾವು ಇವಾಗ ಹೊಸ ಒಂದು ಅಪ್ಡೇಟ್ಸ್ ಗಳೊಂದಿಗೆ ನಮ್ಮ ಮೊಬೈಲ್ ಅಲ್ಲಿ ವೋಟರ್ ಐಡಿನ ಯಾವ ತರ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹೇಗಿದ್ರು ಎಲೆಕ್ಷನ್ ಹತ್ರ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ವೋಟರ್ ಐಡಿ ಇಲ್ದಿರೋರು ನಿಮ್ಮ ಫೋನಲ್ಲೇ ವೋಟರ್ ಐಡಿಯನ್ನ ಅಪ್ಲೈ ಮಾಡ್ಕೋಬಹುದು. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಚಾನಲ್ಗೆ ಹೊಸದಾಗಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಂಗೇನೆ ಕೂಡ ನಿಮ್ಮ ವೋಟರ್ ಐಡಿ ಇಲ್ದಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ವೋಟರ್ ಐಡಿಯನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ತೀನಿ, ನಿಮಗೆ ಸೈಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಹೋಗ್ತೀನಿ, ನೀವು ಅದೇ ಥರ ಒಂದು ಅಪ್ಲಿಕೇಶನ್ ಫಾಲೋ ಮಾಡುತ್ತಾ ಹೋಗ್ಬೋದು. ಸ್ನೇಹಿತರೆ, ಮೊದಲಿಗೆ ಏನಪ್ಪಾ ಅಂತಂದ್ರೆ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಸೊ ಗೂಗಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ NVSP. ಸೊ NVSP ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಮೊದಲನೇ ವೆಬ್ಸೈಟ್ ಬರುತ್ತೆ. ಸೊ NVSP.in ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಈ ತರ ಓಪನ್ ಆಗುತ್ತೆ. ಸೊ ಇದು ಓಪನ್ ಆಯ್ತಪ್ಪ ಅಂತಂದ್ರೆ ಇಲ್ಲ, ಇದು ವೆಬ್ಸೈಟ್ ಕ್ಲೋಸ್ ಆಗಿದೆ ಅಂತ ನೀವು ತಿಳ್ಕೊಂಡು ಏನ್ ಮಾಡ್ತೀರಾ, ಅಪ್ಲೈ ಮಾಡಕ್ ಆಗಲ್ಲ ಅನ್ಕೋತೀರಾ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಅದು ಆಟೋಮೆಟಿಕಲಿ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಹೊಸ ವೆಬ್ಸೈಟ್ ಇದು. ಸೊ voters.eci.go.in ಅಂತ. ಸೊ ಇದೇನಪ್ಪಾ ಅಂತಂದ್ರೆ ಹೊಸ ವೆಬ್ಸೈಟ್ ವೋಟರ್ ಐಡಿಗೆ. ಸೊ ಇದರಲ್ಲಿ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಹೊಸ ರಿಜಿಸ್ಟ್ರೇಷನ್ ಮಾಡ್ಬೋದು. ಅದೇ ರೀತಿ NRI ಅಂದ್ರೆ NRI ಪರ್ಸನ್ಸ್ ಕೂಡ ಇದರಲ್ಲಿ ಹೊಸ ರಿಜಿಸ್ಟ್ರೇಷನ್ ಮಾಡ್ಬೋದು. ನೆಕ್ಸ್ಟ್ ಆಬ್ಜೆಕ್ಷನ್ ಫಾರ್ ಪ್ರಪೋಸಲ್ ಇನ್ಕ್ಲೂಷನ್ ಡಿಲಿಟೇಷನ್ ಆಫ್ ನೇಮ್ ಇನ್ ಎಕ್ಸಿಸ್ಟಿಂಗ್ ರೋಲ್. ಸೊ ಕರೆಕ್ಷನ್ಸ್ ಇದ್ರೂ ಕೂಡ ಮಾಡ್ಕೋಬಹುದು. ಅದೇ ರೀತಿ ನಿಮ್ಮ ವೋಟರ್ ಐಡಿ ಡಿಲೀಟ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಶಿಫ್ಟಿಂಗ್ ರೆಸಿಡೆನ್ಷಿಯಲ್ ಕರೆಕ್ಷನ್ ಆಫ್ ಎಂಟೈರ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಾಲ್. ಸೊ ಅಂತಂದ್ರೆ ಏನಾದರೂ ಚೇಂಜಸ್ ಇದ್ರೂ ಕೂಡ ನೀವು ಇದರಲ್ಲಿ ಮಾಡ್ಕೋಬಹುದು. ನೆಕ್ಸ್ಟ್ ಆಧಾರ್ ಕಲೆಕ್ಷನ್ ಕೂಡ ಇದರಲ್ಲಿ ನೀವು ಮಾಡ್ಕೋಬಹುದು. ಸೊ ಸರ್ವಿಸಸ್ ಎಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಈ ಎಪಿಕ್ ಡೌನ್ಲೋಡ್ ಕೂಡ ನೀವು ಮಾಡ್ಕೋಬಹುದು, ಸರ್ಚ್ ಕೂಡ ಮಾಡ್ಕೋಬಹುದು. ನಿಮ್ಮ ಎಪಿಕ್ ನಂಬರ್ ಇಂದ ಅಪ್ಲಿಕೇಶನ್ ಹಾಕಿದ್ಮೇಲೆ ಟ್ರ್ಯಾಕ್ ಕೂಡ ಮಾಡ್ಕೋಬಹುದು. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ಮೊಬೈಲ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲಲ್ಲೂ ಕೂಡ ಅಪ್ಲೈ ಮಾಡ್ಕೋಬಹುದು. ಸೊ ಅದು ಆ್ಯಪ್ ಬರುತ್ತೆ, ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಅಂತ. ಸೊ ಅದರಲ್ಲಿ ಬರುತ್ತೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಇಮೇಲ್ಸ್ ಆಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲಾನು ನಿಮಗೆ ಸಿಗುತ್ತೆ. ಸೊ ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ಸೈನ್ ಅಪ್ ಆಗಿ ನೆಕ್ಸ್ಟ್ ನಾವು ಲಾಗಿನ್ ಆಗಬೇಕಾಗುತ್ತೆ. ಸೊ ಮೊದಲಿಗೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡೋಣ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು, ಕೆಳಗಡೆ ನಿಮಗೆ ಏನಪ್ಪಾ ಅಂತಂದ್ರೆ ಫಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಎಂಟ್ರಿ ಆದ್ಮೇಲೆ ಈ ಕ್ಯಾಪ್ಚಾ ಕೋಡ್ ಅನ್ನ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಮೊಬೈಲ್ ನಂಬರ್ ಹಾಕಿ ಆ ಕ್ಯಾಪ್ಚಾ ಹಾಕಿದ್ರಪ್ಪ ಅಂತಂದ್ರೆ OTP ಬರುತ್ತೆ. ಸೊ OTP ಅನ್ನ ಎಂಟ್ರಿ ಮಾಡಿದ್ರಪ್ಪ ಅಂತಂದ್ರೆ ನೀವು ರಿಜಿಸ್ಟರ್ ಆದಂಗೆ. ರಿಜಿಸ್ಟರ್ ಆದ್ಮೇಲೆ ಲಾಗಿನ್ ಬನ್ನಿ. ಸೊ ಲಾಗಿನ್ ಆಗ್ಬೇಕಾದ್ರೆ ಇಲ್ಲಿ ಏನೇನು ಕೇಳುತ್ತಪ್ಪ ಅಂತಂದ್ರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನಿಮಗೆ ಇಲ್ಲಿ ಕೇಳುತ್ತೆ. ನೆಕ್ಸ್ಟ್ ಪಾಸ್ವರ್ಡ್ ಕೂಡ ಕೇಳುತ್ತೆ. ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ. ಕೆಳಗಡೆ ಕಾಣ್ತಿರುವಂತ ಕ್ಯಾಪ್ಚಾ ಕೋಡ್ ಅನ್ನ ಎಂಟ್ರಿ ಮಾಡಿ. ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ನೋಡ್ಬೋದು ಲಾಗಿನ್ ಆದ್ರಪ್ಪ ಅಂತಂದ್ರೆ ನಿಮಗೆ ಈ ತರ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಫಾರ್ಮ್ 6 ಅಂತ ಇದೆ. ಸೊ ನ್ಯೂ ರಿಜಿಸ್ಟ್ರೇಷನ್ ಫಾರ್ ಜನರಲ್ ಎಲೆಕ್ಟರ್ಸ್. ಸೊ ಇಲ್ಲಿ ಫಾರ್ಮ್ 6 ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಏನಾಗುತ್ತೆ, ನಿಮಗೆ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ, ನೋಡ್ಬೋದು. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ಸ್ಟೇಟ್ ಕೇಳುತ್ತೆ. ಸೊ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನಂಬರ್ ಅಂಡ್ ನೇಮ್ ಆಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕೇಳ್ತಾ ಇತ್ತು. ಸೊ ಅಸೆಂಬ್ಲಿ ನಿಮ್ದು ಯಾವ್ದು ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಆಟೋಮೆಟಿಕಲಿ ನಂಬರ್ ಅನ್ನ ತಗೊಳುತ್ತೆ. ಸೊ ಅಷ್ಟು ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಫಸ್ಟ್ ನೇಮ್ ಕೇಳುತ್ತೆ. ಸೊ ಅದೇ ರೀತಿ ಸರ್ನೇಮ್ ಇಫ್ ಎನಿ ಇತ್ತಪ್ಪ ಅಂತಂದ್ರೆ ಕೇಳುತ್ತೆ. ನೆಕ್ಸ್ಟ್ ಒಂದು ಫೋಟೋ ಕಾಪಿಯನ್ನ ಕೇಳುತ್ತೆ. ಅಂತಂದ್ರೆ ಫೋಟೋ ಕೇಳುತ್ತೆ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಅನ್ನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಕೆಳಗಡೆ ರಿಲೇಟಿವ್ಸ್ ಕೇಳುತ್ತೆ. ಸೊ ರಿಲೇಟಿವ್ಸ್ ಯಾರ್ದಾದ್ರು ನಿಮ್ದು ಫಾದರ್, ಮದರ್, ಅದೇ ರೀತಿ ಹಸ್ಬೆಂಡ್, ವೈಫ್, ಸೊ ಈ ತರ ಯಾರ್ದಾದ್ರು ಇತ್ತಪ್ಪ ಅಂತಂದ್ರೆ ನೀವು ಅದನ್ನ ಹಾಕ್ಬೋದು. ಹಾಕ್ಬಿಟ್ಟು ನೆಕ್ಸ್ಟ್ ಮಾಡಿ. ಸೊ ಮೊಬೈಲ್ ನಂಬರ್ ಯಾರ್ದು ಸೆಲ್ಫ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ OTP ಬರುತ್ತೆ, ವೆರಿಫೈ ಮಾಡಿ. ಸೊ ನೆಕ್ಸ್ಟ್ ಇಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಲ್ ಕೂಡ ನೀವು ವೆರಿಫೈ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಬೋದು. ನೆಕ್ಸ್ಟ್ ಆಧಾರ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಸೊ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ.
ಸೊ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಜೆಂಡರ್ ಕೇಳುತ್ತೆ, ಜೆಂಡರ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಪ್ರೂಫ್ ಅಥವಾ ಡೀಟೇಲ್ಸನ್ನು ಕೇಳುತ್ತೆ. ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡಲ್ಲಿ ಇರೋ ಥರ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ದ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಏಜ್ ಪ್ರೂಫ್ ಅಟ್ಯಾಚ್ಡ್ ಡಾಕ್ಯುಮೆಂಟ್ ಆಫ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್. ಸೊ ಡೇಟ್ ಆಫ್ ಬರ್ತ್ ಪ್ರೂಫ್ಗೆ ನೀವು ಆಧಾರ್ ಕಾರ್ಡನ್ನು ಹಾಕ್ಬೋದು. ಎನಿ ಅದರ್ ಡಾಕ್ಯುಮೆಂಟ್ ಆಫ್ ಡೇಟ್ ಆಫ್ ಬರ್ತ್ ಇತ್ತಪ್ಪ ಅಂತಂದರೆ ನೀವು ಬೇರೆ ಡಾಕ್ಯುಮೆಂಟ್ ಕೂಡ ಹಾಕೋಬೋದು. ಇಲ್ಲಿ ನೋಡ್ಬೋದು ಚೂಸ್ ಫೈಲ್ ಇದೆ, ನೀವು JPG PNG PDF ಫೈಲಲ್ಲಿ ಹಾಕ್ಬೋದು, ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಪ್ರೆಸೆಂಟ್ ಅಡ್ರೆಸ್ಸನ್ನು ಇಲ್ಲಿ ಕಂಪ್ಲೀಟಾಗಿ ಎಂಟ್ರಿ ಮಾಡಿ ನಿಮ್ಮ ಆಧಾರಲ್ಲಿ ಇರೋ ಥರ. ನೆಕ್ಸ್ಟು ಆಧಾರಲ್ಲಿ ನೀವು ಬೇರೆ ಅಡ್ರೆಸ್ಸಲ್ಲಿ ಇದ್ರಪ್ಪ ಅಂತಂದರೆ ಆಧಾರಲ್ಲಿ ಬೇರೆ ಥರ ಒಂದು ಅಡ್ರೆಸ್ ಇತ್ತಪ್ಪ ಅಂತಂದರೆ ರೆಂಟ್ ಅಗ್ರಿಮೆಂಟ್ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಸೊ ಸ್ಟೇಟು ಡಿಸ್ಟ್ರಿಕ್ಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಚೂಸ್ ಮಾಡಿಕೊಂಡು ಅಪ್ಲಿಕೇಟ್ ಮಾಡಿ. ಸೊ ಇಲ್ಲಿ ಏನಾದರೂ ಡಿಸಬಿಲಿಟೀಸ್ ಇತ್ತಪ್ಪ ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಯಾವುದೇ ಥರದ ಡಿಸಬಿಲಿಟಿ ಅಂತಂದರೆ ಯಾವುದೇ ಥರ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಫ್ಯಾಮಿಲಿ ಮೆಂಬರಲ್ಲಿ ನಿಮ್ಗೆ ಯಾರಾದರೂ ಆಲ್ರೆಡಿ ಇನ್ಕ್ಲೂಡ್ ಇತ್ತಪ್ಪ ಅಂತಂದರೆ ವೋಟರ್ ಐ ಡಿ, ಅವ್ರದ್ದು ವೋಟರ್ ಐ ಡಿ ಡೀಟೇಲ್ಸನ್ನು ನೀವು ಇಲ್ಲಿ ಹಾಕ್ಬೋದು. ಸೊ ವೋಟರ್ ಐ ಡಿ ಡೀಟೇಲ್ಸನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಕೊಡಿ. ಡಿಕ್ಲರೇಷನ್ ಕೇಳುತ್ತೆ. ಸೊ ನೆಕ್ಸ್ಟು ವಿಲೇಜ್ ಕೇಳುತ್ತೆ, ಸ್ಟೇಟ್ ಕೇಳುತ್ತೆ, ಡಿಸ್ಟ್ರಿಕ್ಟ್ ಕೇಳುತ್ತೆ. ನೆಕ್ಸ್ಟು ಐ ಆಮ್ ಆರ್ಡಿನರಿ ರೆಸಿಡೆಂಟ್ ಆಫ್ ದ ಅಡ್ರೆಸ್ ಆಫ್ ಮೆನ್ಷನ್ ಇನ್ ಸೆಕ್ಷನ್ 6. ಇದು ಆಟೋಮೆಟಿಕ್ಲಿ ಎಲ್ಲ ತೊಗೊಳುತ್ತೆ ನಿಮ್ಮ ಮಂತು ಮತ್ತು ಇಯರ್ನ. ಸೊ ಈ ರೀತಿ ಕೇಳುತ್ತೆ. ಪ್ಲೇಸ್ ಕೇಳುತ್ತೆ. ಪ್ಲೇಸ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲೇಸಲ್ಲಿ ಹಾಕ್ಬಿಟ್ಟು ಈ ಕ್ಯಾಪ್ಚಾ ಕೋಡನ್ನು ಹಾಕ್ಬಿಟ್ಟು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಆಟೋಮೆಟಿಕಲಿ ಆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಒಂದು ಸಾರಿ ಕಂಪ್ಲೀಟಾಗಿ ಚೆಕ್ ಮಾಡಿ. ಸೊ ಕಂಪ್ಲೀಟಾಗಿ ಚೆಕ್ ಮಾಡಿ ಆದ ಮೇಲೆ ಅಪ್ಲಿಕೇಶನನ್ನು ನೀವು ಒಂದು ಸರಿ ಏನಪ್ಪ ಅಂತಂದರೆ ವೆರಿಫೈ ಮಾಡಿ ಅಪ್ಲಿಕೇಶನ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಸೊ ಅಪ್ಲಿಕೇಶನ್ ಕರೆಕ್ಟಾಗಿ ಇತ್ತಪ್ಪ ಅಂತಂದರೆ ಏನು ಮಾಡಿ, ಸಬ್ಮಿಟ್ ಮಾಡಿ. ಇಲ್ಲಪ್ಪ ಅಂತಂದರೆ ಎಡಿಟ್ ಬಟನ್ ಇರುತ್ತೆ, ಅಲ್ಲೇ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಏನಾದರೂ ಚೇಂಜಸ್ ಇದೆ ಅದನ್ನು ಚೇಂಜಸ್ ಮಾಡಿ ಮತ್ತೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಒಂದ್ಸರಿ ಮತ್ತೆ ಪ್ರಿವ್ಯೂ ನೋಡಿಕೊಂಡು ಫೈನಲ್ ಸಬ್ಮಿಟ್ ಮಾಡಿ. ಫೈನಲ್ ಸಬ್ಮಿಟ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಜನ್ರೇಟ್ ಆಗುತ್ತೆ. ಸೊ ಆ ರೆಫರೆನ್ಸ್ ನಂಬರನ್ನು ನೀವು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ವೋಟರ್ ಐ ಡಿನ ಟ್ರ್ಯಾಕ್ ಮಾಡೋದಕ್ಕೆ ಆ ರೆಫರೆನ್ಸ್ ನಂಬರ್ ಯೂಸ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಅದಾದ ಮೇಲೆ ನೀವೇನಪ್ಪ ಅಂತಂದರೆ ನೀವು ನಿಮ್ಮ ಒಂದು ಅಪ್ಲಿಕೇಶನನ್ನು ಈಸಿಯಾಗಿ ಟ್ರ್ಯಾಕ್ ಮಾಡ್ಕೊತಾ ಹೋಗ್ಬೋದು. ಸೊ ಯಾವ ಥರ ಅಂತಂದರೆ ಇಲ್ಲಿ ನೋಡ್ಬೋದು ಕೆಳಗಡೆ ನೀವು ಬಂದ್ರಪ್ಪ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಟ್ರ್ಯಾಕ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ರೆಫರೆನ್ಸ್ ನಂಬರ್ ಮತ್ತು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ಸೊ ಅಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಅಪ್ಲಿಕೇಶನನ್ನು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು, ಏನು ಪ್ರೋಸೆಸ್ ಇದೆ ಅನ್ನೋದನ್ನು. ಸೊ ಈ ರೀತಿಯಾಗಿ ನೀವೇನು ಮಾಡೋದಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲಲ್ಲಿ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಕೋಬೋದು ವೋಟರ್ ಐ ಡಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.